ಶಿವಮೊಗ್ಗದಲ್ಲಿ ಮಗುವನ್ನ ಕದಿಯಲು ಬಂದಂತ ಕಳ್ಳನನ್ನ ತಾಯಿಯೊಬ್ಬರು ಧೈರ್ಯದಿಂದ ಹೆದರಿಸಿ ಓಡಿಸಿರುವಂತ ಘಟನೆ ನಡೆದಿದೆ. ತೀರ್ಥಹಳ್ಳಿ ತಾಲೂಕಿನ ಮೇಲಿನ ಕುರುವಳ್ಳಿ ಗ್ರಾಮದ ಮುಸುಕುದಾರಿಯೊಬ್ಬ ಮನೆಯೊಂದಕ್ಕೆ ನುಗ್ಗಿ 1.5 ವರ್ಷದ ಮಗುವನ್ನ ಎತ್ತೊಯ್ಯಲು ಯತ್ನಿಸಿದ್ದಾನೆ. ಈ ವೇಳೆ ಅಡುಗೆ ಮನೆಯಲ್ಲಿದ್ದಂತ ತಾಯಿ ಕೃಷ್ಣವೇಣಿ ತೆಂಗಿನಕಾಯಿ ತುರಿಯುವ ತುರುಮಣೆಯ ಕತ್ತಿಯಿಂದ ಕಳ್ಳನಿಗೆ ತಿವಿದು ಓಡಿಸಿದ್ದಾಳೆ. ಕೃಷ್ಣವೇಣಿ ಧೈರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ನೀವೇನ್ ಮಾಡ್ತಾ ಇದ್ರಿ ಆ ಸಂದರ್ಭದಲ್ಲಿ? ಅಡ್ಗೆ ಮಾಡ್ತಿದ್ದೆ. ಬಂದು ಪಾಪು ನಿಂತ್ಕೊಂಡು ಹೋದ್ರು. ಆಮೇಲೆ ಪಾಪು ನಡೆಯೋಣ ಅಂತ ಹೋದಾಗ ನನ್ ಕತ್ತಿ ಹಿಡ್ಕೊಂಡು ಕೈ ಬಳೆ ಎಲ್ಲ ಹೊಡೆದಾಕಿದ್ರು. ಹೌದಾ? ಆಮೇಲೆ ಹೇಗೆ ನೀವು ತಪ್ಪಿಸ್ಕೊಂಡಿದ್ದು? ಹೇಗೆ ಆ ಮಗುನ ತಪ್ಪಿಸಿದ? ಹೇಗೆ? ಅದು ತುರವಣೆ ಇಟ್ಕೊಂಡಿದ್ದೆ, ಅದ್ರಲ್ಲಿ ತಗೊಂಡು ಕೈಗೆ ಹೊಡೆದೆ. ಆಮೇಲೆ ಅವ್ನ್ ಪಾಪನ್ ಬಿಟ್ಬಿಟ್ಟ. ಆಮೇಲೆ ಕ್ಯಾಬ್ ತೆಗಿಕ್ ಹೋದಾಗ ಅವನೇ ಓಡೋಗ್ಬಿಟ್ಟ. ತುಂಬಾ ಉದ್ದ ಇದ್ದ, ಅದೇ ತುಂಬಾ ಸಣ್ಣಕ್ಕಿದ್ದ. ತೆಳ್ಳಗಿದ್ನ? ತೆಳ್ಳಗಿದ್ದ. ರೆಡ್ ಟೀ ಶರ್ಟ್ ವೈಟ್ ಪ್ಯಾಂಟ್ ಹಾಕೊಂಡಿದ್ದ.